ಇಲ್ಲಿ ಎದ್ದಿರುವಂಥ ಒಂದು ಪ್ರಶ್ನೆ ಅಂತಂದರೆ ಸುಮಲತಾ ಅವರು ಏನು ಮಾಡ್ತಾರೆ, ಸುಮಲತಾ ಅವರ ಮುಂದಿನ ನಡೆ ಏನು? ದಿಲ್ಲಿಲೇ ಬೇಡ್ಬಿಟ್ಟಿದ್ದಾರೆ. ದಿಲ್ಲಿಲೇ ಬೀಡ್ಬಿಟ್ಟು ಸುಮಲತಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಹೆಸರು ಬಹುತೇಕ ಫಿಕ್ಸ್ ಆಗಿದೆ ಅನ್ನುವಂಥ ಮಾತು. ಹಾಗಾದರೆ ಸುಮಲತಾ ಏನು ಮಾಡ್ತಾರೆ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ ಸುಮಲತಾ ಪಟ್ಟು ಬಿಡದೇ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಟಿಕೆಟ್ ಅನ್ನು ಪಡೆಯಲೇಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಒಂದು ಕಡೆಗೆ ಸುಮಲತಾ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ. ನಿಮ್ಮ ಪುತ್ರನನ್ನು ಕಣಕ್ಕಿಳಿಸಬೇಡಿ, ನೀವೇ ಕಣಕ್ಕಿಳಿಯುವಂಥದ್ದು ಬಹಳ ಸೇಫ್, ಒಳ್ಳೆಯದು ಅನ್ನುವಂಥ ಒಂದು ಮಾತು ಹೈಕಮಾಂಡಿಂದ, ಅಂದರೆ BJP ಹೈಕಮಾಂಡ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದೆ ಅನ್ನುವಂಥ ಮಾತು. ಹಾಗಾದರೆ ನಿಜಕ್ಕೂ ಏನು ನಡೀತಾ ಇದೆ ಮಂಡ್ಯದಲ್ಲಿ? ಫೈನಲಿ ಸುಮಲತಾ ಅವರ ನಿರ್ಧಾರ ಏನಾಗಬಹುದು? ಪ್ರಶಾಂತ್. ರಂಗನಾಥ್, ಮಂಡ್ಯ ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಆಗಿರುವಂಥದ್ದು. ಈ ನಡುವೆ ಟಿಕೆಟ್ಗಾಗಿ, BJP ಟಿಕೆಟ್ಗಾಗಿ ಪಟ್ಟಿಡಿದಿರುವಂತಹ ಸುಮಲತಾ ಅವರ ರಾಜಕೀಯ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಟಿಕೆಟ್ಗಾಗಿ ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಹೀಗಾಗಿ BJP ವರಿಷ್ಠರ ಮುಂದೆಲೂ ಕೂಡ ನನಗೆ ಟಿಕೆಟ್ ಬೇಕೇ ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಮಂಡ್ಯ ಕ್ಷೇತ್ರವನ್ನು ನಾವು JDSಗೆ ಬಿಟ್ಕೊಡ್ತಾ ಇದ್ದೇವೆ, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾದ್ರೆ ಸುಮಲತಾ ಅವರ ರಾಜಕೀಯ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಒಂದ್ ಕಡೆ BJP ಟಿಕೆಟ್ಗಾಗಿ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಕ್ಷೇತ್ರದ ಮುಖ ಮಾಡಿಲ್ಲ. ಹೀಗಾಗಿ ವರಿಷ್ಠರು ಕೂಡ ಅವರ ಮನವೊಲಿಸ್ತಾ ಇದ್ದಾರೆ. ಹೀಗಾದ್ರೆ ಸುಮಲತಾ ಅವರು ಮುಂದೆ ಏನು ಮಾಡ್ತಾರೆ? ಒಂದ್ ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ, JDSಗೆ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಇದುವರೆಗೂ ಕೂಡ ತಮ್ಮ ನಿರ್ಧಾರವನ್ನು ಎಲ್ಲೂ ಕೂಡ ಪಟ್ಟನ್ನ ಬಿಟ್ಕೊಟ್ಟಿಲ್ಲ, ಅಂದ್ರೆ ಪ್ರಕಟಿಸಿಲ್ಲ. ನಾನು ಮುಂದೆ ಏನು ಮಾಡ್ತೀನಿ ಅಂತ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಈಗ ಒಂದ್ ಕಡೆ BJP ಟಿಕೆಟ್ಗೋಸ್ಕರ ದೆಹಲಿಯಲ್ಲಿ ಸಾಕಷ್ಟು ಲಾಬಿಯನ್ನು ಕೂಡ ಸುಮಲತಾ ಅವರು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲ ಸುಮಲತಾ ಅವರ ನಡೆ ಮೇಲೆ ಮೂಡಿರುವಂಥದ್ದು. ರಂಗನಾಥ್, ಧನ್ಯವಾದ.